ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಶುರುವಾಗುತ್ತಾ ರಿಯಲ್ ಸಂಕಷ್ಟ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಶುರುವಾಗುತ್ತಾ ರಿಯಲ್ ಸಂಕಷ್ಟ. ಇದು ಟ್ರಯಲ್ ಫಿಕ್ಸ್ ಸಂಬಂಧ ಅರ್ಜಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಹಾಗಾಗಿ ದರ್ಶನ್ಗೆ ಈಗ ಸಂಕಷ್ಟ ಶುರುವಾಗುತ್ತಾ. ದರ್ಶನ್ ಸೇರಿ ಪ್ರಕರಣದ 7 ಆರೋಪಿಗಳಿಗೆ ಬಹಳ ಬಿಗ್ ಡೇ ಇವತ್ತು. ಡಿ ಗ್ಯಾಂಗ್ನ ಅಸಲಿ ಆಟ ಇಂದಿನಿಂದ ಶುರುನ. ಹಾಗಾದ್ರೆ ಇಂದು ಕೋರ್ಟ್ಗೆ ಹಾಜರಾಗಲಿರುವ ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್ ಮತ್ತು ಜಗದೀಶ್ 7 ಆರೋಪಿಗಳು ಇವತ್ತು ಹಾಜರಾಗ್ತಾರೆ. ಇದು ಟ್ರಯಲ್ ಫಿಕ್ಸ್ ಸಂಬಂಧ ಅರ್ಜಿ ವಿಚಾರಣೆ ಕೂಡ ಮಾಡಲಾಗುತ್ತೆ. ನಟ ದರ್ಶನ್ಗೆ ಶುರುವಾಗುತ್ತಾ ಹಾಗಾದ್ರೆ ರಿಯಲ್ ಸಂಕಷ್ಟ. ದರ್ಶನ್ ಸೇರಿ ಪ್ರಕರಣದ 7 ಆರೋಪಿಗಳಿಗೆ ಬಹಳ ಬಿಗ್ ಡೇ ಇವತ್ತು. ಹಾಗಾಗಿ ಇವತ್ತು ಏನಾಗುತ್ತೆ ಕೋರ್ಟ್ನಲ್ಲಿ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ. ಟ್ರಯಲ್ ಫಿಕ್ಸ್ ಸಂಬಂಧ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಆ ಒಂದು ಅರ್ಜಿಯ ವಿಚಾರಣೆಯನ್ನು ಇವತ್ತು ಮಾಡಲಾಗುತ್ತೆ. ಹಾಗಾಗಿ 7 ಆರೋಪಿಗಳು ಕೂಡ ಇವತ್ತು ಹಾಜರಾಗಬೇಕಾಗತ್ತೆ ಕೋರ್ಟ್ಗೆ. ದರ್ಶನ್ ಆಗಿರಬಹುದು, ಪವಿತ್ರ ಗೌಡ, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್ ಮತ್ತು ಜಗದೀಶ್ ಎಲ್ಲರೂ ಕೂಡ ಇವತ್ತು ಹಾಜರಾಗಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಜಡ್ಜ್ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಭಾಗಿತ್ವ ಏನು, ಈ ಒಂದು ಪ್ರಕರಣವನ್ನು ನೀವು ಒಪ್ಕೋತೀರಾ, ನೀವು ತಪ್ಪು ಮಾಡಿದ್ದೀರಾ, ಕೇಸ್ ನಡೆಸ್ತೀರಾ ಅಥವಾ ಈ ಒಂದು ಪ್ರಕರಣವನ್ನು ಒಪ್ಕೊಳ್ತೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆರೋಪಿಗಳಿರ್ತಾರಲ್ಲ, ಆರೋಪಿಗಳನ್ನ ಕೇಳ್ತಾರೆ. ಇಲ್ಲ ನಾವು ಪ್ರಕರಣವನ್ನು ನಡೆಸ್ತೇವೆ ಅಂತ ಹೇಳಬಹುದು, ಅಥವಾ ಇಲ್ಲ ನಾವು ಒಪ್ಕೋತೀವಿ ಅಂತಲೂ ಕೂಡ ಹೇಳ್ಬೋದು. ಆ ಪ್ರಕರಣ ನಡೆಸ್ತೀವಿ ಅಂತ ಹೇಳ್ತಾರೆ ಹೊರತು ಒಪ್ಕೋತೀವಿ ಅಂತ ಹೇಳಲ್ಲ. ಎಲ್ಲ ಆರೋಪಿಗಳು ಜಡ್ಜ್ ಮುಂದೆ ಹಾಜರು ಬಳಿಕ ಆರೋಪಿಗಳನ್ನ ಪ್ರಶ್ನೆ ಮಾಡ್ತಾರೆ ನ್ಯಾಯಾಧೀಶರು. ಪ್ರಕರಣ ಒಪ್ಕೊಳ್ತೀರಾ ಅಥವಾ ಕೇಸ್ ನಡೆಸ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಕರಣ ನಡೆಸ್ತೇವೆ ಅಂತ ಉತ್ತರ ನೀಡುವ ಸಾಧ್ಯತೆ ಇದೆ. ಪ್ರಕರಣ ನಡೆಸ್ತೇವೆ ಅಂತಾನೆ ಹೇಳ್ತಾರೆ. ಬಳಿಕ ಸಾಕ್ಷ್ಯಗಳನ್ನ ಹಾಜರುಪಡಿಸುವಂತೆ ಸೂಚನೆ ಕೊಡ್ತಾರೆ. ಉಳಿದ ಆರೋಪಿಗಳು ವಕೀಲರ ಮುಖಾಂತರ ಹಾಜರಾಗ್ತಾರೆ. ಇನ್ನು ಎಲ್ಲ ಆರೋಪಿಗಳು ಜಡ್ಜ್ ಮುಂದೆ ಹಾಜರಾಗ್ತಾರೆ. ಅದಾದ ಬಳಿಕ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳ್ತಾರೆ. ಈ ಒಂದು ಪ್ರಕರಣವನ್ನ ನೀವು ಒಪ್ಕೊಳ್ತೀರಾ ಅಥವಾ ಇಲ್ಲ ಈ ಒಂದು ಕೇಸ್ನ ನಡೆಸ್ತೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಏನಾದರೂ ಇಲ್ಲ ಈ ಒಂದು ಪ್ರಕರಣವನ್ನು ಒಪ್ಕೊಳ್ತೀವಿ ಅಂತ ಹೇಳಬಹುದು, ಆದರೆ ಆ ರೀತಿಯ ಒಪ್ಪಿಗೆಯನ್ನು ಯಾರು ಕೂಡ ಸೂಚಿಸಲ್ಲ. ಸದ್ಯಕ್ಕೆ ಕೇಸ್ನ ನಡೆಸ್ತೀವಿ ಅಂತಲೇ ಹೇಳುವ ಎಲ್ಲ ರೀತಿಯ ಸಾಧ್ಯತೆ ಕೂಡ ಇದೆ. ಬಳಿಕ ಸಾಕ್ಷಿಗಳನ್ನ ಹಾಜರುಪಡಿಸುವಂತೆ ಕೂಡ ಸೂಚನೆಯನ್ನ ಕೊಡ್ತಾರೆ. ಇದೇ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಇಂದು ಟ್ರಯಲ್ ಫಿಕ್ಸ್ ಸಂಬಂಧ ಅರ್ಜಿ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಇವತ್ತು ಏನಾಗಬಹುದು ನ್ಯಾಯಾಲಯದಲ್ಲಿ ಅಂತ ಸಾಹಿತ್ಯ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಏನು ಆರೋಪಿಗಳಿಗೆ ಟ್ರಯಲ್ ಫಿಕ್ಸ್ ಮಾಡುವ ಸಾಧ್ಯತೆ ಇರುವಂತದ್ದು. ಸೊ ಈ ಸಂಬಂಧ ಎಲ್ಲ ಆರೋಪಿಗಳನ್ನ ಏನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಯಾಕಂದ್ರೆ ಟ್ರಯಲ್ ಫಿಕ್ಸ್ ಮಾಡುವ ಮುನ್ನ ಆರೋಪಿಗಳಿಗೆ ನೇರವಾಗಿ ಜಡ್ಜ್ ಏನು ಪ್ರಶ್ನೆಯನ್ನ ಮಾಡುತ್ತಾರೆ. ಯಾಕಂದ್ರೆ ಕೇಸನ್ನು ನೀವು ನಡೆಸ್ತೀರಾ ಅಥವಾ ಏನೋ ನೀವು ಮಾಡಿರುವಂತ ತಪ್ಪು, ನಿಮ್ಮ ಮೇಲೆ ಇರುವಂತ ಆರೋಪನ ನೀವು ಒಪ್ಕೊಂತೀರಾ ಅಂತ. ಯೂಶಲಿ ಏನೆಲ್ಲ ಆರೋಪಿಗಳು ಸಹ ಕೇಸ್ ನಡೆಸ್ತೀವಿ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಇಲ್ಲೂ ಸಹ ಆಗುವಂತ ಸಾಧ್ಯತೆ ಇರುವಂತದ್ದು. ಆಗ ಏನು ಕೇಸ್ ನಡೆಸ್ತೀವಿ ಅಂತ ಏನು ಆರೋಪಿಗಳ ಪರ ವಕೀಲರು ಮತ್ತು ಆರೋಪಿಗಳು ಹೇಳಿದ ನಂತರ ಏನೋ ಮುಂದಿನ ದಿನಾಂಕವನ್ನ ಕೊಡ್ತಾರೆ. ಆ ಕೊಟ್ಟಂತ ಸಂದರ್ಭದಲ್ಲಿ ಯಾವತ್ತು ದಿನಾಂಕವನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಸಾಕ್ಷಿಗಳು ಯಾರಿದ್ದಾರೆ ಈ ಒಂದು ಪ್ರಕರಣದಲ್ಲಿ, ಮತ್ತೆ ಸೈಂಟಿಫಿಕೇಟ್ ಎವಿಡೆನ್ಸ್ ಏನಿದೆ ಅದು, ಮತ್ತೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಏನಿದೆ, ಸೊ ಎಲ್ಲವನ್ನು ಸಹ ಅವರು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಏನು ಅಪೋಸಿಟ್ ಲಾಯರ್ಸ್ ಯಾರಿದ್ದಾರೆ ಅಂದ್ರೆ ಆರೋಪಿಗಳ ಪರ ವಕೀಲರು ಯಾರಿರ್ತಾರೆ, ಸೊ ಅವರು ಇಲ್ಲಿ ಯಾರು ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅವರಿಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಸಹ ಕೇಳ್ತಾರೆ. ಅಂದ್ರೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ, ಮತ್ತೆ ಅಲ್ಲಿಗೆ ಹೋಗಿದ್ರಿ, ಮತ್ತೆ ಈ ರೀತಿಯ ಒಂದಷ್ಟು ಪ್ರಶ್ನಾವಳಿಗಳನ್ನ ಆರೋಪಿಗಳ ಪರ ವಕೀಲರು ಸಿದ್ಧಪಡಿಸ್ಕೊಂತಾರೆ. ಮತ್ತೆ ಯಾರು ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಪೊಲೀಸರು ಅವರು ಒಂದು ದಿನದ ಮುಂಚೆನೆ ಯಾರು ಸಾಕ್ಷಿಗಳಿರ್ತಾರೆ ಅವರಿಗೆ ತಿಳಿಸುವಂತೆ ನೋಟಿಸ್ ಕೊಟ್ಟು ಇಂತಹ ಕೋರ್ಟ್ಗೆ ನೀವು ಹಾಜರಾಗಬೇಕು, ಇಲ್ಲಿ ಬಂದು ಸಾಕ್ಷಿ ನುಡಿಬೇಕು ಅಂತ ಅಂದ್ಬಿಟ್ಟು ಸಹ ಯಾರು ಸಾಕ್ಷಿಗಳಿರ್ತಾರೆ ಅವ್ರಿಗೆ ನಾವು ಪೊಲೀಸರು ಕಾನೂನು ಪ್ರಕಾರ ನೋಟಿಸ್ ಅನ್ನ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾರು ಅದರಲ್ಲಿ ಸಾಕ್ಷಿಗಳಿರ್ತಾರೆ ಅವರು ಬಂದು ಸಹ ಎಲ್ಲವನ್ನು ಸಹ ಆ ಕೋರ್ಟ್ ಮುಂದೆ ಹೇಳ್ಬೇಕಾಗುತ್ತೆ. ಸೊ ಹಾಗಾಗಿ ಇದೇ ರೀತಿ ಎಲ್ಲ 17 ಆರೋಪಿಗಳು ಯಾರಿದ್ದಾರೆ ಸೊ ಅವರು ಎಲ್ಲರೂ ಸಹ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು. ಎಲ್ಲರೂ ಪ್ರತಿಯೊಬ್ಬರನ್ನು ಹೆಸರನ್ನು ಹೋಗಿ ಪ್ರತಿಯೊಬ್ಬರನ್ನು ಸಹ ಪ್ರಶ್ನೆಯನ್ನ ಜಡ್ಜನ್ನ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಹ ಕೇಸ್ ನಡೆಸ್ತೀವಿ ಅಂತ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಸಹ ಒಪ್ಕೊಳ್ಳಲ್ಲ. ಕೇವಲ ಕೆಲವೊಂದಿಷ್ಟು ಪ್ರಕರಣದಲ್ಲಿ ಮಾತ್ರ ನಾವು ಕೇಸನ್ನು ಒಪ್ಕೊಂತೀವಿ, ಬೇಗ ಶಿಕ್ಷೆ ಕೊಡಿ, ನಾವು ಟ್ರಯಲ್ ಅನ್ನು ನಾವು ಶಿಕ್ಷೆಯನ್ನು ಅನುಭವಿಸಿ ನಾವು ಹೊರಗಡೆ ಬರ್ತೀವಿ ಅನ್ನೋ ಮನೋಭಾವನೆ ಇರ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಯಾರು ಸಹ ಆ ರೀತಿ ಹೇಳಿಕೆ ಕೊಡುವ ಸಾಧ್ಯತೆ ಕಡಿಮೆ ಇರುವಂತದ್ದು. ಹಾಗಾಗಿ ಕೆಲವೊಂದು ಕೇಸನ್ನು ನಡೆಸುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.